ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀನಿ. ಇದು ಕೂಡ ನಂದು 5th ವ್ಲಾಗ್ ಆಗಿರುತ್ತೆ, ಟ್ರಾವೆಲ್ ವ್ಲಾಗ್. ಆ, ಈಗ ಆಲ್ರೆಡಿ ನಿಮ್ಗೆ ಅಲ್ಲೇ ಗೊತ್ತು, ಕುಕ್ಕೆ ಸುಬ್ರಹ್ಮಣ್ಯನ್ ದರ್ಶನ, ಸ್ವಾಮಿ ದರ್ಶನ ಆಯಿತು. ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ನಾವು ಈವ್ನಿಂಗ್ ಉಡುಪಿಗೆ ಬಂದ್ವಿ. ಉಡುಪಿನಲ್ಲೆಲ್ಲ ಸ್ವಲ್ಪ ತಾಟಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ನೆಕ್ಸ್ಟ್ ಡೇ ನಾವು ಹೇಗೆಲ್ಲ ಉಡುಪಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮಕ್ಳ ಜೊತೆ ಏನೆಲ್ಲ ಗೇಮ್ಸ್ಗಳು ಆಡಿದ್ವಿ, ಎಲ್ಲಿಗೆಲ್ಲ ಹೋಗಿದ್ವಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿದ್ದು ನಾವು ಸಂಜೆ ಆಗಿದ್ರಿಂದ ನಮಗೆ ದರ್ಶನ, ಅದೊಂದು ಏನು ಅಡ್ವಾಂಟೇಜ್ ಆಯಿತು ಅಂದರೆ ದರ್ಶನ ಚೆನ್ನಾಗಾಯಿತು. ಅಷ್ಟೊಂದು ರಶ್ ಇರಲಿಲ್ಲ. ತೊಟ್ಲು ಸೇವೆ ಕೂಡ ಸಿಕ್ತು. ಹಾಗೂ ಕೆಲವೊಂದು ಯಾವುದೋ ಭಗವದ್ಗೀತೆ ಬುಕ್ಗೆ ಅವರು ಇದು ಕೇಳಿದ್ರು, ದಾನ ಕೊಡಂಗಿದ್ರೆ ಕೊಡ್ಬೋದು ಅಂತ ಕೊಟ್ವಿ. ಸೊ ನಾವು ಒಂದು ಭಗವದ್ಗೀತೆ ಬುಕ್ ತೊಗೊಂಬಂದ್ವಿ. ಅದನ್ನು ಬರೆಯೋದಕ್ಕೆ ಹೇಳಿದ್ದಾರೆ. ಬರೆದು ಅದನ್ನು ಮತ್ತೆ ನಾವು ಮಠಕ್ಕೆ ಸಬ್ಮಿಟ್ ಮಾಡಬೇಕು. ಮಕ್ಕಳಿಗೆಲ್ಲ ಕೊಳಲು ಕೊಟ್ಟು ವೇದಾಶೀರ್ವಾದ ಎಲ್ಲ ಮಾಡಿದ್ರು. ಸೊ ಗುರುಗಳು ಕೂಡ ಇದ್ದರು. ನೆಕ್ಸ್ಟ್ ಅಲ್ಲಿಂದ ಬಂದು ನೈಟ್ ಮಲ್ಕೊಂಡ್ವಿ. ಅಲ್ಲೇ ಮಠದಲ್ಲೇ ಊಟ ಮಾಡ್ಕೊಂಡು ಬಂದು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ನಮಗೆ ಅಲ್ಲಿ ಇದ್ದಿದ್ದು ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇದ್ದಿದ್ದರಿಂದ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಕೂಡ. ಟೀ, ಕಾಫಿ, ಹಾಲೆಲ್ಲ ಇತ್ತು. ಲೈವ್ ಕೌಂಟ್ರ್ ಕೂಡ ಇತ್ತು. ಲೈವ್ ಕೌಂಟ್ರಲ್ಲಿ ಎಗ್ ಆಮ್ಲೆಟನ್ನು ನಮಗೆ ಯಾವ ಥರ ಇದು ಬೇಕು, ಸ್ಪೈಸಿ ಬೇಕಾ, ಮೈಲ್ಡಾಗಿ ಬೇಕಾ ಅಂತ ಕೇಳಿದರೆ ಅವ್ರು ಮಾಡಿಕೊಡ್ತಿದ್ರು. ನಾವು ಇದ್ದಿದ್ದು ಲಂಚ್ ಡೈನಿಂಗ್ ಹಾಲ್ದು ವ್ಯೂ ಈ ಥರ ಇತ್ತು. ಅಲ್ಲಿ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ರೆ ವ್ಯೂ ಆ ಥರ ಅಷ್ಟು ಚೆನ್ನಾಗಿತ್ತು. ಮಕ್ಳಿಗೂ ಅಲ್ಲೆಲ್ಲ ಬೀಚ್ ತೋರಿಸ್ಕೊಂಡು ಮಕ್ಳಿಗೂ ಟಿಫನ್ ಮಾಡಿಸಿದ್ವಿ. ಸೊ ಇಡ್ಲಿ, ದೋಸೆ, ವಡ ತುಂಬ ವೆರೈಟೀಸ್ ಇತ್ತು. ಜೊತೆಗೆ ಮಕ್ಕಳಿಗೆ ಬಾಯ್ಲ್ಡ್ ಎಗ್ ಜೊತೆಗೆ ಬ್ರೆಡ್ ಕೂಡ ಎಲ್ಲ ಇತ್ತು. ಫ್ರೂಟ್ಸ್ ಇತ್ತು, ಫ್ರೆಶ್ ಫ್ರೂಟ್ಸ್ ಎಲ್ಲ ಇತ್ತು. ಫ್ರೂಟ್ಸ್ ಜ್ಯೂಸ್ ಇತ್ತು. ಸೊ ಈ ಥರ ಇತ್ತು. ಚೆನ್ನಾಗಿತ್ತು. ಎಲ್ಲ ಟೇಸ್ಟ್ ಎಲ್ಲ ಮಾತ್ರ ಸೂಪರಾಗಿತ್ತು. ಯಾವುದೂ ಚೆನ್ನಾಗಿರ್ಲಿಲ್ಲ ಅನ್ನೋ ಥರ ಯಾವುದೂ ಇರಲಿಲ್ಲ. ಆಮೇಲೆ ಎಲ್ಲ ಬಿಸಿ 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 ಸಪ್ಲೈ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ನಾವು ಹೋಗಿದ್ದಕ್ಕೂ ವರ್ತಿತ್ತು ಅಂತ ಅನ್ನಿಸ್ತು. ಫ್ರೆಶ್ ವಾಟರ್ ಮೆಲನ್ ಜ್ಯೂಸ್ ಕೂಡ ಇತ್ತು. ಆಮೇಲೆ ಬ್ರೆಡ್ಡಿಂದಿತ್ತು. ಟೋಸ್ಟರು ಮಾಡ್ಕೋಬೋದಿತ್ತು. ಚೀಸು, ಬಟರು, ಎಗ್, ಆಮೇಲೆ ಚಿಕನ್ ಚಂಕ್ಸ್ ಇತ್ತು. ಆ ಥರ ಎಲ್ಲ ಇತ್ತು ನೋಡಿ. ವಾಟರ್ ಮೆಲನ್ ಜ್ಯೂಸು, ಇಡ್ಲಿ, ದೋಸೆ ಅದಂತಿತ್ತು. ಸಾಂಬಾರಿತ್ತು. ಚೆನ್ನಾಗಿತ್ತು. ಎಲ್ಲ ಟೇಸ್ಟು ಚೆನ್ನಾಗಿತ್ತು. ಸಾಂಬಾರು ಕೂಡ ಬಿಸಿ ಬಿಸಿ ಇತ್ತು. ಕೆಲವೊಂದು ಮಾತ್ರ ಓಪನ್ ಮಾಡಿ ತೋರಿಸ್ದೆ ಅಷ್ಟೇ, ಅಲ್ಲೆಲ್ಲ ಜನ ಇದ್ರು ಅಂತ ಅಷ್ಟೇ. ವಡನೂ ಅಷ್ಟೇ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿತ್ತು. ಪೂರಿ, ಕಡಲೆಕಾಳು ಉಸ್ಲಿ, ಪಲಾವ್, ಆಮೇಲೆ ಫ್ರೂಟ್ಸ್ ಎಲ್ಲ ಇತ್ತು. ಚೆನ್ನಾಗಿತ್ತು. ಕೇಸರಿ ಬಾತ್, ಒಂದು ಸ್ವೀಟ್ ಕೂಡ ಇತ್ತು. ಚೆನ್ನಾಗಿತ್ತು. ಟಿಫನ್ ಮಾಡಿಬಿಟ್ಟು ಚೆನ್ನಾಗಿ ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ಬೀಚ್ ಹತ್ರ ಬಂದ್ವಿ ಮಕ್ಕಳನ್ನ ಕರ್ಕೊಂಡು. ಈ ಥರ ನೈಟೆಲ್ಲ ಮಳೆ ಇತ್ತು. ಸೊ ಮಳೆ ಇದ್ದಿದ್ದರಿಂದ ಮಾರ್ನಿಂಗ್ ನೋಡಿದ್ರೆ ಅದು ಮಳೆ ಬಂದಿದೆಯಾ ಇಲ್ವಾ ಅನ್ನೋ ಥರನೇ ಇತ್ತು. ಕೆಲವೊಂದು ಸ್ಟಾಲ್ಗಳೆಲ್ಲ ಓಪನ್ ಆಗಿತ್ತು, ಇನ್ನು ಕೆಲವು ಸ್ಟಾಲ್ ಓಪನ್ ಆಗಿರಲಿಲ್ಲ. ಸುಮ್ಮನೆ ಹಾಗೆ ಒಂದು ರೌಂಡ್ ವಾಕ್ ಥರ ಹೋಗಿ ಬಂದ್ವಿ. ಟಿಫನ್ ಬೇರೆ ಮಾಡಿದ್ವಲ್ಲ, ಸೊ ಸಡನ್ನಾಗಿ ಬೀಚ್ ಹತ್ರ ಏನು ಹೋಗಲಿಲ್ಲ. ಏನಿದೆ ಹೆಂಗಿದೆ ಅಂತ ಎಲ್ಲ ನೋಡಿದ್ವಿ. ಶಾಪಿಂಗ್ ಮಾಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಪ್ರೈಸಸ್ ಎಲ್ಲ ತುಂಬ ಅಫೋರ್ಡಬಲ್ ಆಗಿದೆ. ತುಂಬ ಹೈ ಈಗ ಟೂರಿಸ್ಟ್ಗಳಂದರೆ ಕೆಲವೊಂದು ಟೂರಿಸ್ಟ್ ಪ್ಲೇಸಲ್ಲಿ ಹೋದರೆ ತುಂಬ ಹೇಳ್ತಾರೆ ಪ್ರೈಸಸ್ಗಳನ್ನ. ಎಲ್ಲ 50, 60, 100 ಇರೋದನ್ನೆಲ್ಲ 350, 400 ಹಾಗೆಲ್ಲ ಹೇಳ್ತಾರೆ. ಇಲ್ಲಿ ಕರೆಕ್ಟಾದ ವ್ಯಾಲ್ಯೂ ಹೇಳ್ತಾರೆ. ಆ ಪ್ರೈಸ್ ಎಷ್ಟು ಕೊಡಬೇಕು ಅಷ್ಟರಲ್ಲೇ ಇರುತ್ತೆ. ಸೊ ಆಟ ಸಾಮಾನು ನಾನು ತೊಗೊಳಕ್ಕೆ ಹೋದಾಗ ಅಯ್ಯೋ ಇಲ್ಲೆಲ್ಲ ಜಾಸ್ತಿ, ಸುಮ್ಮನೆ ಏನಕ್ಕೆ ಅಂತ ನೋಡಿದ್ರೆ ಪರವಾಗಿಲ್ಲ, ಎಷ್ಟು ಎಲ್ಲ ತುಂಬ ಚೀಪಾಗಿತ್ತು. ಶಾಪಿಂಗ್ ಮಾಡೋಕ್ಕೂ ಕೂಡ ಬಟ್ಟೆಯಿಂದ ಹಿಡಿದು ಸ್ಲಿಪ್ಪರ್ಸಿಂದ ಹಿಡಿದು ಎಲ್ಲ ಥರ ಶಾಪಿಂಗ್ ಕೂಡ ಅಲ್ಲಿತ್ತು. ಚೆನ್ನಾಗಿತ್ತು. ಸೊ ಗಾಂಧಿದೊಂದು ಸ್ಟ್ಯಾಚು ಇತ್ತು. ಸೊ ಅಲ್ಲಿ ನಂದು ಫೋಟೋ ತೊಗೊಂಡ್ವಿ. ಮಕ್ಕಳನ್ನೆಲ್ಲ ಸ್ವಲ್ಪ ಅಲ್ಲೊಂದು 5 ನಿಮಿಷ ಕುತ್ಕೊಂಡ್ವಿ. ಮಕ್ಕಳೆಲ್ಲ ಸ್ವಲ್ಪ ಆಟ ಆಡಿದ್ರು. ಅಲ್ಲೂ ಆಟ ಆಡ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಬೀಚ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಹಿಂಗಿತ್ತು. ಈ ಕಡೆ ರೈಟ್ ಸೈಡಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡಿ, ಯೆಲ್ಲೋ ಕಲರ್ ಸ್ಟಾಲ್ ಕಾಣಿಸುತ್ತಲ್ಲ, ಒಂದು ಪೆಟ್ಟಿಗೆ ಅಂಗಡಿ. ಇಲ್ಲಿ ಅಜ್ಜಿ ಒಬ್ಬರು ಚುರುಮುರಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನೈಟ್ ನಾವು ತೊಗೊಂಡು ತಿಂದ್ವಿ. ಚುರುಮುರಿ ತುಂಬ ಚೆನ್ನಾಗಿತ್ತು. ಸೊ ಸೆಂಟ್ ಮೇರಿಸ್ ಐಲ್ಯಾಂಡಲ್ಲೂ ಕೂಡ ತೊಗೊಂಡ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಇದು ನಾವು ಇದ್ದಿದ್ದು ಹೋಟೆಲ್ ರೋಡು. ಈ ಎಡ್ಜಿಂದ ನಾವಿರೋ ಹೋಟೆಲ್ವರೆಗೂ ಕೂಡ ಇವ್ರದ್ದೇ ಹೋಮ್ ಸ್ಟೇ ಇದೆ, ರೆಸ್ಟೋರೆಂಟ್ಗಳಿದೆ, ಎಲ್ಲ ಥರ ಚೆನ್ನಾಗಿದೆ ಹೋಮ್ ಸ್ಟೇಗಳೆಲ್ಲ. ಸೊ ಇಲ್ಲಿಂದ ಲಾಸ್ಟ್ ಟೈಮ್ ನಾನು ಬೀಚ್ಗೆ ಹೋದಾಗ ನೋಡಿದೆ. ಸೊ ಸ್ಲಿಪ್ಪರ್ ಹಾಕ್ಕೊಂಡೋಗಿ ನೀರಲ್ಲಿ ಆಟ ಆಡಿ ಬಂದರೆ ಕಾಲಿಗೆಲ್ಲ ಮಣ್ಣು ಅದೊಂಥರ ಇರಿಟೇಟಿಂಗ್ ಆಗುತ್ತೆ. ಸೊ ನಾನೇನು ಮಾಡಿದೆ, ಸ್ಲಿಪ್ಪರ್ನ ರೂಮಲ್ಲೇ ಬಿಟ್ಬಿಟ್ಟು ಬರೀ ಕಾಲಲ್ಲೇ ಬಂದೆ. ಇದೊಂಥರ ಚೆನ್ನಾಗಿತ್ತು. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಏನು ಗೊತ್ತಾ, ನಾವು ನೀರಲ್ಲಿ ಆಟ ಆಡ್ಬಿಟ್ಟು ಬಂದು ಮತ್ತೆ ನಾವು ಸ್ಲಿಪ್ಪರ್ ಹಾಕ್ಕೊಂಡ್ರೆ ಅದೊಂಥರ ಹಿಂಸೆ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ನೀವೆಲ್ಲ ಹಾಕ್ಕೊಳ್ಳಿ, ನಾನು ಹಾಗೆ ಬರ್ತೀನಿ ಅಂತ ಬಂದೆ.
ಚೆನ್ನಾಗಿತ್ತು. ನೋಡಕ್ ಮಾತ್ರ ಮರಳು, ಅದು ಕಾಲಿಟ್ರೆ ಹಿಂಗಿಂಗೆ ಒಳಗೆ ಹೋಗ್ತಾ ಇತ್ತು. ಆ, ನಿಧಾನಕ್ಕೆಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ನೆಕ್ಸ್ಟ್ ಬೋಟಿಂಗ್ ಹೋಗ್ಬೇಕು, ಏನಾದ್ರು ಗೇಮ್ಸ್ ಬೇಕು ಅಂದರೆ ಟಿಕೆಟ್ ಕೌಂಟರ್ ಕೂಡ ಅಲ್ಲೇ ಇದೆ, ಅಲ್ಲಿ ಹೋಗಿ ಟಿಕೆಟ್ ತೊಗೋಬೇಕು ನಾವು ಯಾವ ಗೇಮ್ ಆಡ್ತೀವಿ ಅಂತ. ಒಂದೊಂದು ಗೇಮ್ಗೂ ಒಂದೊಂದು ಪ್ರೈಸ್ ಅಂತ ಇರುತ್ತೆ. ನಾವು ಫಸ್ಟ್ ಒಂದು 2-3 ಗೇಮ್ಸ್ಗಳನ್ನ ಆಟ ಆಡಿದ್ವಿ. ನೆಕ್ಸ್ಟ್ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದು ಟಿಕೆಟ್ ಕೂಡ ಅಲ್ಲೇ ಕೊಡ್ತಾರೆ, ಸೊ ಅದಕ್ಕೆ ವೆಯ್ಟ್ ಮಾಡಬೇಕಿತ್ತು. ಇವರು ಸ್ಪೀಡ್ ಬೋಟ್ ಎಲ್ಲ ಹೋಗಿ ಬಂದರು. ನನ್ಗೆ ಹೋಗ್ತೀಯಾ ಅಂದರು. ನನಗೆ ಅದು ನೀರಲ್ಲಿ ಮೊದಲೇ ಹೋಗೋದು ಭಯ, ಬೋಟಲ್ಲಿ ಹೋಗ್ತಾ ಇರೋದೇ ನನಗೆ ಭಯ, ಅದರಲ್ಲಿ ಇವ್ರು ಸ್ಪೀಡ್ ಬೋಟಲ್ಲಿ ಹೋಗ್ತೀರಾ ಅಂದರು. ನನ್ನ ಕೈಲಾಗಲ್ಲ ಅಂತ ಹೇಳಿದೆ. ಇವ್ರು ಹೋದರು. ಇವ್ರೂ ಅಷ್ಟೇ ಫುಲ್ ಎಕ್ಸಿಲೇಟರ್ ಕೊಟ್ಬಿಟ್ಟು ಫುಲ್ ಸ್ಪೀಡಲ್ಲಿ ಹೋದರು. ಇವ್ರಿಗೂ ಒಂದು ಹೇಳಿದ್ರು, ನನಗೂ ಒಂದು ಕ್ಷಣದಲ್ಲಿ ಸ್ವಲ್ಪ ಭಯ ಆಯಿತು, ಯಾವತ್ತೂ ಅಷ್ಟು ಭಯ ಆಗಿರಲಿಲ್ಲ ಅಂದರು. ಕೆಲವು ವಾಟರ್ ಗೇಮ್ಸ್ ಎಲ್ಲ ಇತ್ತು, ಮಕ್ಳಿಗೂ ಎಲ್ಲ ಆಟ ಆಡಿಸಿದ್ವಿ. ನೆಕ್ಸ್ಟು ಬೋಟಲ್ಲಿ ಹೋಗೋಣ, ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಇರೋದ್ರಿಂದ ಬಿಸಿಲು ಕಮ್ಮಿ ಇತ್ತು. 9:30 10 ಆಗಿತ್ತು ಅನಿಸುತ್ತೆ. ಸೊ ಟಿಕೆಟ್ ತೊಗೊಂಡಲ್ಲ ಒಂದು 20 ಮಿನಿಟ್ಸ್ ಕ್ಯೂ ನಿಂತ್ಕೋಬೇಕು. ಹಾಗೆ ಬಂದ ತಕ್ಷಣ ಬೋಟ್ ಹತ್ತಲ್ಲ, ಸೀರಿಯಲ್ ನಂಬರ್ ಪ್ರಕಾರ ಹತ್ಕೊಂಡು ಹೋಗಬೇಕು. ಒಂದು 10 ನಿಮಿಷ 1/4 ಗಂಟೆ ಅನಿಸುತ್ತೆ ಕ್ಯೂ ನಿಂತ್ಕೊಂಡ್ವಿ. ಬೋಟ್ ಬಂತು. ಸೊ ನಾವು ಎಲ್ಲರೂ ಮಕ್ಕಳು ಎಲ್ಲರೂ ಬೋಟಲ್ಲಿ ಹೋದ್ವಿ. ಇಲ್ಲೂ ಮಾರ್ನಿಂಗೇ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಅಷ್ಟೊತ್ತಿಗೆ ಅಲ್ಲೇ ಬಂದ್ಬಿಟ್ಟಿದ್ದಾರೆ. ಈ ಬೋಟಲ್ಲಿ ನಾವು ಹೋಗೋದು. ಈ ಥರ ಬೋಟ್ಗಳು ಹೋಗ್ತಾ ಇರುತ್ತೆ, ಕೆಲವು ಬರ್ತಾ ಇರುತ್ತೆ. ಸೊ ಚೆನ್ನಾಗಿತ್ತು. ಸೊ ಹೋದ್ವಿ. ನನ್ನ ಮಗಳು ಫುಲ್ ಮುಂದೆ ಕುತ್ಕೊಂಬಿಟ್ಲು. ಬಟ್ ನನಗೆ ಸ್ಟಾರ್ಟಿಂಗ್ ಬೋಟ್ ಹತ್ತದ್ಕೂ ಮುಂಚೆ ನಾನು ಯಾವತ್ತೂ ಬೀಚಲ್ಲಿ ಬೋಟಲ್ಲಿ ಹೋಗೇ ಇಲ್ಲ. ನನಗೊಂಥರ ಭಯ ಇತ್ತು. ನನ್ನ ಮಗಳು ಧೈರ್ಯವಾಗಿದ್ಲು. ಆಮೇಲೆ ಸ್ವಲ್ಪ ದೂರ ಹೋದ ತಕ್ಷಣ ನನಗೂ ಏನು ಭಯ ಕಮ್ಮಿ ಆಯಿತು. ಏನು ಅಷ್ಟೊಂದು ಭಯ ಆಗಲಿಲ್ಲ. ಚೆನ್ನಾಗಿತ್ತು. ಆ ನೀರ ವೇವ್ಸ್ ಮೇಲೆ ಬೋಟ್ ಹೋಗೋದು, ಮೇಲೆ ಎತ್ತಿ ಹಾಕೋದು ಒಂಥರ ಚೆನ್ನಾಗಿತ್ತು. ತುಂಬ ಪ್ರಶಾಂತವಾಗಿತ್ತು. ಬೀಚ್ ಕೂಡ ಅಷ್ಟೊಂದು ರೌದ್ರವಾಗಿ ಆ ಥರ ಎಲ್ಲ ಏನಿರಲಿಲ್ಲ. ಆಮೇಲೆ ಎಲ್ಲರಿಗೂ ಕೂಡ ಅವರು ಸೇಫ್ಟಿ ಜಾಕೆಟ್ ಕೊಟ್ಟರು. ಎಲ್ಲರಿಗೂ ಕೂಡ ಪರ್ಸ್ನಲಿ ಅದು ಕರೆಕ್ಟಾಗಿ ಟೈಟಾಗಿ ಕೂತಿದ್ಯಾ, ಕೊಟ್ಟಿರೋದು ಮಾತ್ರ ಅಲ್ಲ ಟೈಟಾಗಿ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿದ್ರು. ನನಗೆ ಹುಡುಗರಿಗೆ ಹಾಕಕ್ಕೆ ಬರಲಿಲ್ಲ, ಅವರೇ ಬಂದು ನೀಟಾಗಿ ಟೈಟ್ ಮಾಡಿ ಮಕ್ಳಿಗೆ ಹಾಕಿ ಹೋದ್ರು. ಪ್ರತಿಯೊಬ್ಬರಿಗೂ ಕೂಡ ಸೇಫ್ಟಿ ಜಾಕೆಟ್ ಕೊಟ್ಟರು, ಹೋಗ್ಬೇಕಾದ್ರು ಅಷ್ಟೇ ಬರ್ಬೇಕಾದ್ರು ಅಷ್ಟೇ. ನೆಕ್ಸ್ಟ್ ನಾವು ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಬಂದ್ವಿ. ಬಂದ ತಕ್ಷಣ ಈ ತೆಂಗಿಂದು ಇದು ಬರುತ್ತಲ್ಲ, ಗರಿ ಹಿಂದೆ ಎಕ್ಸ್ಟ್ರಾ ಕಡ್ಡಿ ಥರ ಬರುತ್ತಲ್ಲ, ಅದರಲ್ಲಿ ಈ ಥರ ಡಿಸೈನ್ ಮಾಡಿ ಪೇಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಸೆಂಟ್ ಮೇರಿಸ್ ಐಲ್ಯಾಂಡ್ ಎಂಟ್ರೆನ್ಸ್ ಈ ಥರ ಕೊಟ್ಟಿದ್ದಾರೆ. ಏನಿಲ್ಲ, ಇದೊಂದು ಚಿಕ್ಕದೊಂದು ಐಲ್ಯಾಂಡು. ಇಲ್ಲಿ ನೋಡೋಂಥ ಪ್ಲೇಸ್ ಏನಿಲ್ಲ, ಸುಮ್ಮನೆ ಐಲ್ಯಾಂಡ್ ಅಂತ ಅಷ್ಟೇ. ಇಲ್ಲಿ ಸುಮ್ಮನೆ ಸೆಟ್ ಮಾಡಿಟ್ಟಿದ್ದಾರೆ. ಕೆಲವೊಂದು ಆಟ ಆಡೋದಕ್ಕೆ ಸ್ವಿಂಗ್ಸು ಈ ಥರ ಏನೇನೋ ಸ್ವಲ್ಪ ಡೆಕೋರೇಟಿವ್ ಆಗಿ ಇಟ್ಟಿದ್ದಾರೆ ಅಷ್ಟೇ. ಹೋದ ತಕ್ಷಣ ಕೆಲವೊಂದು ಸ್ಟಾಲ್ಗಳು ಕೂಡ ಇದೆ. ಬರ್ಗರ್ಗೆ ಇಲ್ಲ ಸ್ಯಾಂಡ್ವಿಚ್ ಬೇಕಾ, ಚುರುಮುರಿ ಬೇಕಾ. ನಾವು ಚುರುಮುರಿ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು, ಖಾರವಾಗಿ ಮಾಡಿಸಿದ್ರು. ಬೆಳಿಗ್ಗೆ ಟಿಫನ್ನು ಚೆನ್ನಾಗಿತ್ತು, ಚುರುಮುರಿನೂ ತಿಂದ್ವಿ. ಆಮೇಲೆ ಫ್ರೆಶ್ ಫ್ರೂಟ್ಸ್ ಜ್ಯೂಸು ಎಲ್ಲ ಇತ್ತು. ಸೊ ತಿನ್ಕೊಂಡು ಸ್ವಲ್ಪ ತಂಗೆ ನಿಧಾನಕ್ಕೆ ವಾಕ್ ಹೋದ್ವಿ. ಹೋದಾಗ ಲಾಸ್ಟ್ ಸೆಂಟ್ ಮೇರಿಸ್ ಐಲ್ಯಾಂಡ್ ಎಂಡಲ್ಲಿ ಈ ಥರ ಇದೆ. ಸೊ ಒಳ್ಳೆ ವ್ಯೂ ಇದೆ. ಅಲ್ಲಿ ಕುತ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಮಕ್ಳು ಕೂಡ ಎಲ್ಲ ಆಟ ಆಡಿದ್ವಿ. ಚೆನ್ನಾಗಿತ್ತು. ತುಂಬ ಜನನೂ ಕೂಡ ಎಲ್ಲ ಮಾರ್ನಿಂಗೇ ಬಂದಿದ್ರು. ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಈ ಥರ ಐಲ್ಯಾಂಡ್ಗೆ ಹೋಗ್ಬೇಕಂದ್ರೆ ಮಧ್ಯಾಹ್ನದ ಮೇಲೆ ಹೋಗಬಾರ್ದು, ತುಂಬ ಬಿಸಿಲು, ನಡೆಯೋಕ್ಕಾಗಲ್ಲ. ಅಂದರೆ ನಮ್ಗೆ ಅಲ್ಲೇ ಹೋಗೋಷ್ಟೊತ್ತಿಗೆ 12:30 ಸಾಕು. ಬಿಸಿಲು ತುಂಬ ಹೆವಿ ಇತ್ತು. ಅಲ್ಲೂ ಅಷ್ಟೇ ಜನ ತುಂಬ ಹತ್ತಿರ ಹೋಗ್ತಾ ಇದ್ರು ನೀರ್ ಹತ್ರ. ಹಗಲೆಲ್ಲ ವಿಷಲ್ ಹಾಕಿ ಪಾಪ ಅಲ್ಲಿರೋರು ಹಗಲೆಲ್ಲ ಕರಿತಾ ಇದ್ರು, ತುಂಬ ಹತ್ರ ಹೋಗ್ಬೇಡಿ ಅಂತ ಎಲ್ಲ ಜನಕ್ಕೂ. ನೋಡಿ ಅಲ್ಲಿ ಕಲರ್ ಆರ್ಚ್ ಕಾಣಿಸುತ್ತಲ್ಲ, ಆ ಥರ ಎಲ್ಲ ಡೆಕೋರೇಟ್ ಮಾಡಿದ್ರು. ಇದು ಹೆಂಗೆ ಅಂದ್ರೆ ನೋಡಕ್ ಮಾತ್ರ ಹತ್ರ ಇರುತ್ತೆ, ಹೋಗ್ತಾ 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 ಆಳ ತುಂಬ ಎಳ್ಕೊಂಬಿಡುತ್ತೆ, ಹಂಗಿದೆ. ನನ್ಗೆ ಅಲ್ಲಿ ವೇವ್ಸ್ ಬಂದ ತಕ್ಷಣ, ಸಣ್ಣ ವೇವ್ಸ್ ಆದ್ರೂ ಹಿಂಗೆ ನೀರು ಹೋಗ್ತಾ ಇದ್ರೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ, ಹಂಗಿದೆ. ನೋಡಿ ಇದು ಕಲರ್ ಬಾಟ್ಲುಗಳಲ್ಲಿ, ವಾಟರ್ ಬಾಟ್ಲಲ್ಲಿ ಆ ಥರ ಆರ್ಚ್ ಮಾಡಿದ್ದಾರೆ ಕಲರ್ ಹಾಕಿ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆರಾಮಾಗಿ ಓಟಾಡ್ಕೊಂಡು ನೆಕ್ಸ್ಟ್ ಅಲ್ಲೊಂದು 2 hours ಆಗಿದ್ದೇ ಗೊತ್ತಾಗಲಿಲ್ಲ. ಬಂದ್ವಿ ನೋಡಿ, ಈ ಥರ ಎಲ್ಲರಿಗೂ ಜಾಕೆಟ್ ಕೊಟ್ಬಿಟ್ಟು ಅವರು ಕರ್ಕೊಂಡು ಬಂದರು. ಪ್ರತಿಯೊಬ್ಬರು ಕೂಡ ಜಾಕೆಟ್ ವೇರ್ ಮಾಡಿದರು. ಎಲ್ಲರಿಗೂ ಕೂಡ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲ ಸೈಜಲ್ಲಿ ಇತ್ತು. ಸೆಂಟ್ ಮೇರಿಸ್ ಐಲ್ಯಾಂಡಿಂದ ನಾವು ಕೂಡ ಹೊರಟ್ವಿ. ಇನ್ನು ಮಧ್ಯಾಹ್ನ ಲಂಚ್ ಟೈಮ್ ಆಯಿತು. ಸೊ ಇಷ್ಟು ದಿನ ದೇವ್ರ ದರ್ಶನ ಇರೋದ್ರಿಂದ ನಾನ್ ವೆಜ್ಗೆ ಹೋಗಿರಲಿಲ್ಲ. ನಾನ್ ವೆಜ್ ಹೋಟ್ಲಿಗೆ ಹೋಗೋಣ, ಸೀ ಫುಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವ್ರು ಅಲ್ಲೇ ಕೃಪಾಲಮ್ ಅನ್ನೋದು ನೋಡಿದ್ರು ವಿಡಿಯೋಸ್ ಎಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಹೋಗ್ತಾ ಅಂದಿವಿ, ಬಂದರು ಇತ್ತು. ನಾವು ಯಾವಾಗಲೂ ಸ್ಕೂಲಲ್ಲಿ ಪಾಠದಲ್ಲಿ ಕೇಳ್ತಾ ಇದ್ವಿ, ಇಲ್ಲ ನಾವು ಓದ್ತಾ ಇದ್ವಿ, ಇಲ್ಲ ಫೋನ್ ಟಿವಿನಲ್ಲಿ ನೋಡ್ತಾ ಇದ್ವಿ, ರಿಯಲ್ ಆಗಿ ನೋಡಿರಲಿಲ್ಲ. ಸೊ ಹೋದ್ವಿ. ನಾನೆಲ್ಲೋ ಒಂದೆರಡು ಸ್ವಲ್ಪ ಬೋಟ್ ಕಾಣಿಸ್ತು ಅಷ್ಟೇ. ಸ್ಟಾರ್ಟಿಂಗಲ್ಲಿ ಹೋಗ್ತಾ ನೋಡ್ತೀನಿ, ಎಷ್ಟು ಬೋಟ್ಗಳು, ಅನ್ಕೌಂಟಬಲ್ ತುಂಬ ಬೋಟ್ಗಳಿತ್ತು. ಇಷ್ಟೊಂದು ಬೋಟ್ ಇದೆಯಾ, ಇಷ್ಟೊಂದು ಜನ ಫಿಶಿಂಗ್ ಮಾಡ್ತಾರಾ ಅಂತ. ನಾವು ಹೋದಾಗ ಈ ಬೋಟಲ್ಲಿ ಆಲೇ ಫಿಶಿಂಗ್ ಹೋಗಿ ಬಂದಿತ್ತು ಅನಿಸುತ್ತೆ. ಸೊ ಜನ ಯಾರೂ ಇರಲಿಲ್ಲ.
ಸೊ ಅದು ಕೆಳಗಡೆ ನೋಡಿ ಅಲ್ಲಿ ಎಷ್ಟು ಫಿಶ್ಗಳು ಚಿಕ್ಕದು ಎಷ್ಟು ಫಿಶ್ಗಳು ಇದೆ ಅಂತ. ಬಟ್ ಅಲ್ಲೆಲ್ಲ ತುಂಬಾ ಸ್ಮೆಲ್ ಇತ್ತು. ಇದೆಲ್ಲ ಯಾಕೆಂದ್ರೆ ಕ್ಲೀನ್ ಹಿಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ತುಂಬಾ ಸ್ಮೆಲ್ ಇತ್ತು. ಆ ಬಲೆಗಳು ನೋಡಿ ಎಷ್ಟು ದೊಡ್ಡದು, ಅದು ಹಿಂಗಾಕ್ತಾರೆ. ನಮ್ಗೊಂದು ಸೀರೆನೇ ಸುಕ್ಕಾರೆ, ಒಂದು ದಾರ ಸುಕ್ಕಾದ್ರೆ ತೆಗೆದ್ ಕಷ್ಟ. ಇದೆಲ್ಲ ಹೆಂಗೆ ಅಷ್ಟು ದೊಡ್ಡ ನೆಟ್ಟನ್ನ, ಅಷ್ಟು ದೊಡ್ಡ ಹಗ್ಗನ ಹೆಂಗ್ ಬ್ಯಾಲೆನ್ಸ್ ಮಾಡಿ ಹೆಂಗ್ ತಗೋತಾರೋ, ಹೆಂಗ್ ಹಾಕ್ತಾರೆ ಅನ್ನೋದು ನಂಗಂತೂ ಐಡಿಯಾ ಇಲ್ಲ. ಅಲ್ಲೆಲ್ಲ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ರು, ವಾಟರ್ ಕ್ಯಾನ್ಗಳು. ಸೊ ಅವರು ಹೋಗೋದಿಕ್ಕೆ, ಫಿಶಿಂಗ್ ಹೋಗೋದಿಕ್ಕೆ ವಾಟರ್ ಕ್ಯಾನ್ಗಳು, ಪಾತ್ರೆ, ಗ್ಯಾಸ್ ಸಿಲಿಂಡರ್ ಎಲ್ಲ ಇಟ್ಕೊಂಡಿದ್ರು. ತುಂಬಾ ಕಷ್ಟ ಇದೆ. ತುಂಬಾ ಸಾವಿರಾರು ಬೋಟುಗಳಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು, ಊಟದ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಹೋಟೆಲ್ಗೆ ಹೋದ್ವಿ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ. ಅದನ್ನ ಸುಮ್ಮನೆ ಇದ್ರ ಜೊತೆ ಮರ್ಜ್ ಮಾಡೋದು ಬೇಡ ಅಂತ ಅಷ್ಟೇ. ಅಲ್ಲೂ ಕೂಡ ಎಷ್ಟು ಚಿಕ್ಕದು ಸ್ಟಾಲ್ಗಳು ಎಷ್ಟೊಂದಿತ್ತು. ಬಂದು ಮಕ್ಳಿಗೂ ಕೂಡ ಚೆನ್ನಾಗಿ ಊಟ ಮಾಡಿದ್ರು. ಊಟ ಮಾಡಿ ಬಂದು ಸ್ವಲ್ಪ ಹೊತ್ತು ಮಕ್ಕಳು ಎಲ್ಲ ರೆಸ್ಟ್ ಮಾಡಿದ್ರು. ಇನ್ನು ನೆಕ್ಸ್ಟ್ ಈವ್ನಿಂಗ್ ಇದ್ರು, ಈ ತರ ಸನ್ಸೆಟ್ ಆಗ್ತಾ ಇತ್ತು. ನಮ್ಮ ರೂಮ್ ಬಾಲ್ಕನಿಯಿಂದ ಈ ತರ ವ್ಯೂ ಇತ್ತು ಬೀಚ್ದು. ಈವ್ನಿಂಗು ಸನ್ಸೆಟ್ ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಕ್ಳನ್ನು ಎಲ್ಲ ಎಬ್ಸಿ ನೆಕ್ಸ್ಟ್ ನಾವು ಮತ್ತೆ ಬೀಚ್ ಕಡೆ ಹೊರಟ್ವಿ. ಸೊ ನಾವು ಕೂಡ ಸನ್ಸೆಟ್ ಆಗ್ತಾ ಇತ್ತು, ಕುತ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಪೀಸ್ಫುಲ್ ಆಗಿ ಕುತ್ಕೊಂಡು ಸನ್ಸೆಟ್ ನೋಡ್ಕೊಂಡು ಕೂತಿದ್ವಿ. ತುಂಬ ಜನ ಸನ್ಸೆಟ್ಟನ್ನೆಲ್ಲ ನೋಡ್ತಾ ಇದ್ರು. ಮಕ್ಕಳು ಮರಳಲ್ಲೆಲ್ಲ ಆಟ ಆಡ್ತಾ ಇದ್ರು. ಅಲ್ಲಿರೋ ಶಿಲ್ಸ್ ಅಂದರೆ ಕಪ್ಪೆ ಚಿಪ್ಪನ್ನೆಲ್ಲ ಆರಿಸ್ತಾ ಇದ್ರು. ಕೆಲವೊಂದು ಫೋಟೋ ಶೂಟ್ಗಳನ್ನ ಎಲ್ಲ ಮಾಡಿದೆ. ಅಲ್ಲಿ ಕೆಲವು ಫೋಟೋ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಚೆನ್ನಾಗಿತ್ತು ಸನ್ಸೆಟ್ ಎಲ್ಲ, ನೀಟಾಗಿ ಬಂತು ಫೋಟೋಗಳು ಮಕ್ಳ ಜೊತೆ. ನೋಡ್ತಾನೆ ಹಾಗೆ ಸನ್ಸೆಟ್ ಎಷ್ಟು ಚೆನ್ನಾಗಿದಾಗತ್ತೆ ಅಂದರೆ, ನಾನು ಫಸ್ಟ್ ಟೈಮ್ ಈ ಥರ ಸನ್ಸೆಟ್ನ ನೋಡಿದ್ದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ನೋಡಿ, ನೋಡ್ತಾ ಹಾಗೇ ಮುಳುಗೋಯ್ತು. ಸೊ ಅದಾದಮೇಲೆ ಕೆಲವೊಂದು ಗೇಮ್ಸ್ ಇತ್ತು. ನಾವು ಮೋಟ್ರ್ ಬೈಕ್ ಹೋದ್ವಿ. ಸುಮ್ಮನೆ ಹತ್ತದೆ. ಆಮೇಲೆ ತುಂಬ ಭಯ ಆಯಿತು. ಕ್ರಾಸಿಂಗಲ್ಲೆಲ್ಲ ಸಖತ್ ಭಯ ಆಯಿತು. ನೆಕ್ಸ್ಟ್ ಅಲ್ಲಿ ದೊಂಬರಾಟ ಆಡ್ತಾಯಿದ್ರು, ನೋಡಿದ್ವಿ. ಫಸ್ಟು ಅಲ್ಲಿ ನೋಡಿ ಎಷ್ಟು ಚಿಕ್ಕ ಮಗು ಇದೆ ನೋಡಿ. ಈ ವಯಸ್ಸಲ್ಲೂ ಇಷ್ಟು ಚಿಕ್ಕ ಮಕ್ಳು ಈ ಥರ ದುಡಿತಿದ್ದಾರೆ ಅಂತ ಅನ್ಕೋಬೇಕಾ? ಇವ್ರ ಕಲೆನ ಮೆಚ್ಕೋಬೇಕಾ? ಜೀವನ, ಅವ್ರ ಜೀವನನೇ ಅದಾಗಿರುತ್ತೆ. ಇದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಅಲ್ವಾ? ಓದೋ ವಯಸ್ಸಿನಲ್ಲಿ ಬಂದು ಈ ಥರ ಮಾಡ್ತಿದ್ದಾರೆ ಅಂದರೆ, ಸೊ ಅವ್ರವ್ರ ಜೀವನ ಅವ್ರು ಮಾಡ್ಬೇಕು. ಅವ್ರ ಕುಟುಂಬನ ಅವ್ರು ನಿರ್ವಹಿಸ್ಬೇಕು. ಯಾವುದೋ ಒಂದು ಒಳ್ಳೆ ದಾರಿ. ಈ ಥರ ಏನೋ ದೊಂಬರಾಟ ಆಡ್ಕೊಂಡು ಮಾಡ್ತಾಯಿದ್ರು. ಬಟ್ ಹಗ್ಗದ ಮೇಲೆ ಆ ಹುಡುಗಿ ಏನು ಬ್ಯಾಲೆನ್ಸ್ಡಾಗಿ ಆಡ್ತಾಯಿದ್ರು ಗೊತ್ತಾ? ಏನು ಹಬ್ಬಬ್ಬನೇ ಒಂದು 11-12 ವರ್ಷ ಇರ್ಬೋದು. ಆ ಕೋಲ್ ಇಟ್ಕೊಂಡು ಅದರಲ್ಲಿ ಎಷ್ಟು ಚೆನ್ನಾಗಿ ಕೆಲವೊಂದೆಲ್ಲ ಮೂಮೆಂಟ್ಸ್ನ ಮಾಡ್ತಾರೆ. ಆಮೇಲೆ ಅದ್ರ ಮೇಲೆ ಒಂದು ತಟ್ಟೆ ಕೂಡ ಇಟ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಆ ಹಗ್ಗದ ಮೇಲೆ ಬರ್ತಾರೆ ತಟ್ಟೆ ಇಟ್ಕೊಂಡು ಕೂಡ. ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಲ್ಲ, ನನಗಂತೂ ಸ್ವಲ್ಪ ಹೊತ್ತು ನೋಡಿ ಬಂದ್ವಿ. ಕೆಲವರು ನೋಡ್ತಾ ಹಾಗೇ ನೋಡ್ಬಿಟ್ಟು ಹೋಗ್ತಾರೆ. ಎಷ್ಟೋ ಜನ ದುಡ್ಡು ಹಾಕಲ್ಲ, ಎಲ್ಲೋ ಕೆಲವರು ಮಾತ್ರ ದುಡ್ಡು ಹೋಗ್ತಾರೆ. ಎಷ್ಟೊತ್ತು 1-1.5 ಗಂಟೆ ಪಾಪ ಆ ಹುಡುಗಿ ಆ ಹಗ್ಗ ಹಾಕ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಮಾಡ್ತಾಯಿದ್ರು. ಅವ್ರು ಚಿಕ್ಕ ಪುಟಾಣಿ ಮಕ್ಕಳು ತಮ್ಮಂದರು ಎಲ್ಲ ಅಲ್ಲೇ ಆಟ ಆಡ್ತಾಯಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಹಾಕಿ ಬಂದ್ವಿ. ನೆಕ್ಸ್ಟ್ ಅಲ್ಲೂ ಕೆಲವೆಲ್ಲ ಗೇಮ್ಸ್ಗಳಿತ್ತು ನೈಟ್ ಹೊತ್ತು. ಮಕ್ಳಿಗೆ ಎಲ್ಲ ಎಷ್ಟೊಂದು ಥರ ಗೇಮ್ಸ್ ಎಲ್ಲ ಇತ್ತು, ಹಾಕಿದ್ವಿ. ಮತ್ತು ಗಾಳಿಪಟ, ನೈಟ್ ಟೈಮ್ ತುಂಬ ಜನ ಗಾಳಿಪಟ ಹಾರಿಸ್ತಾರೆ. ಸೊ ನಾವು ಒಂದು ಗಾಳಿಪಟ ತೊಗೊಂಡು ಸ್ವಲ್ಪ ಹೊತ್ತು ಮಕ್ಕಳಿಗೆಲ್ಲ ಅಲ್ಲಿ ಹಾರಿಸಿದ್ವಿ. ಚೆನ್ನಾಗಿ ಮೇಲ್ ತನಕ ಹೋಯಿತು. ಕೆಲವೊಂದು ಏನೇನೋ ಗೇಮ್ಸ್ ಎಲ್ಲ ಇತ್ತು. ತುಂಬ ಕಮ್ಮಿ ರೇಟಲ್ಲೇ ಇದೆ, ತುಂಬ ಅಷ್ಟೊಂದು ಜಾಸ್ತಿ ರೇಟ್ ಏನಿರಲಿಲ್ಲ. ಆಮೇಲೆ ಬೀಚ್ ಹತ್ರ ಎಲ್ಲ ಎಷ್ಟೋ ಜನ ನೋಡಿ ನೈಟ್ ಆದರೂ ಎಷ್ಟು ಜನ ನೀರಲ್ಲಿ ಆಡ್ತಾ ಇದ್ದಾರೆ. ಇನ್ನು ಕೆಲವರು ಆ ಸಮುದ್ರದ ದಡದಲ್ಲಿ ಕೂತ್ಕೊಂಡು ಪೀಸ್ಫುಲ್ಲಾಗಿ ಕೂತ್ಕೊಂಡಿದ್ದಾರೆ. ಒಂಥರ ಎಷ್ಟು ಸಮಾಧಾನ ಅನ್ಸುತ್ತಲ್ಲ. ಮಕ್ಳಿಗೆ ಈ ಥರ ಎಲ್ಲ ಏನೇನೋ ಗೇಮ್ಸ್ ಇತ್ತೆಲ್ಲ ಆಟ ಆಡಿಸಿದ್ವಿ. ಈ ಥರ ನೈಟ್ ಹೊತ್ತು ಆ ಸಮುದ್ರದ ಅಲೆಗಳ ಮುಂದೆ ಕೂತ್ಕೊಳ್ಳೋದು ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದು ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಆಗಲ್ಲ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಮಕ್ಕಳನ್ನು ಕೂಡ ಒಳ್ಳೊಳ್ಳೆ ಗೇಮ್ಸ್ ಆಡಿದ್ರು. ಪಾರ್ಟ್ 3 ಇನ್ನೊಂದು ವಿಡಿಯೋ ಬರುತ್ತೆ, ಅದರಲ್ಲಿ ನಾನು ಫುಡ್ ವ್ಲಾಗ್ ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.